ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಮ್ಮ ಭಾರತವನ್ನು ನಾವು ಹೆಮ್ಮೆಯಿಂದ ಹಿಂದೂಸ್ತಾನ ಅಂತ ಕರಿತೀವಿ. ಅಂಥದ್ರಾಗ ಯತೀಂದ್ರ ಸಿದ್ದರಾಮಯ್ಯನವರು ಈ ದೇಶವನ್ನು ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿಬಿಟ್ರಲ್ಲ. ಹಿಂದೂ ರಾಷ್ಟ್ರ ಆದ್ರೆ ಅದು ಶೋಷಣೆಯ ಒಂದು ವ್ಯವಸ್ಥೆನ ಮತ್ತೆ ವಾಪಸ್ ತಂದಂಗಾಗುತ್ತೆ. ಸೊ ಹಾಗಾಗಿ ಈ ಧರ್ಮ ಅನ್ನೋ ಅರ್ಥನ ಉಪಯೋಗಿಸ್ಕೊಂಡು ನಮ್ಮನ್ನ ಹೊಡಿಬೇಕು ಅಂತ ಕೆಲಸ ಮಾಡ್ತಾರಲ್ಲ ಕೋಮುವಾದಿಗಳು, ಅದ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗಿದ್ದು ನಮ್ಮ ಒಂದು ಬಹುಮುಖ್ಯವಾದಂತಹ ಹೋರಾಟದ ಮುಖ್ಯ ಭಾಗ ಆಗಿದೆ. ಸೊ ಇದನ್ನೆಲ್ಲ ನಾವು ಮಾಡಿದ್ರೆ ಮಾತ್ರ ನಾವು ಸಂಘಟಿತರಾಗಿ ನಮ್ಮ ಅಧಿಕಾರಿಗಳನ್ನ ಪಡ್ಕೊಳ್ಳೋಕ್ಕಾಗತ್ತೆ, ನಾವು ಹಕ್ಕುಗಳನ್ನು ಪಡ್ಕೊಳ್ಳೋಕ್ಕಾಗತ್ತೆ, ನಮ್ಮೆಲ್ಲ ಸಮುದಾಯದವರನ್ನ ಮೇಲೆತ್ತಲಿಕ್ಕೆ ಸಾಧ್ಯ ಆಗುತ್ತೆ, ಉದ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಕೆಲಸಗಳನ್ನ ನಮ್ಮ ಹಿಂದಾವರ್ತವ್ರು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಅಲ್ಲ, ಮಂತ್ರಿ ಆದ್ಮೇಲೆ ಕಂತ್ರಿ ಬುದ್ಧಿ ತೋರಿಸ್ಬೇಡ ಅಂತ ಹೇಳಿ ಈಗ ಮಂದೆಲ್ಲ ಬೈಲಿಕತ್ತಾರ ನೋಡ್ರಿ. ಅಲ್ಲ, ಆಕ್ಚುಲ್ ಆಗಿ ಜಾತಿ ವ್ಯವಸ್ಥೆ ತಂದ್ರ ಏನೋ ಶೋಷಣೆ ಆಗ್ತದಂತ, ದಮನಿತ ಸಂಸ್ಥೆ ಆಗ್ತದಂತ ಏನೇನೋ ಹೇಳ್ಬಿಟ್ರು. ಆದ್ರೆ ಇವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದೆ ಜಾತಿ ವ್ಯವಸ್ಥೆ ಮ್ಯಾಲ. ನಿಮಗ ಕುರುಬ ಕೋಟಾದಾಗೆ ನಿಮಗ ಮಂತ್ರಿ ಸ್ಥಾನ ಸಿಕ್ಕಿದ್ದು. ಸಿದ್ದರಾಮಯ್ಯನವರ ಮಗ ಆಗಿರ್ಲಿಲ್ಲ ಅಂದ್ರೆ ನಿಮಗ್ ಮಂತ್ರಿ ಸ್ಥಾನ ಸಿಗ್ತಿತ್ತೇನು ಅಂತ ಪ್ರಶ್ನೆ ಮಾಡ್ಲಿಕ್ಕತ್ತಾರ. ಅದರಾಗೂ ಹಿಂದೂ ರಾಷ್ಟ್ರ ಅಂದ್ರೆ ಬಹಳ ಕೆಟ್ಟದಾಗಿ ಬಿಂಬಿಸ್ಲಿಕ್ಕತ್ತಾರಲ್ಲ, ಸುಮ್ನೆ ನೆಗೆಟಿವ್ ಆಗಿ ತೋರಿಸ್ಲಿಕ್ಕತ್ತಾರಲ್ಲ. ಆದ್ರೆ ಖರೆ ಹಿಂದೂ ರಾಷ್ಟ್ರದ ಒಂದು ಚಿಂತನೆ ಪರಿಕಲ್ಪನೆ ಹೆಂಗಿರ್ತದ, ಎಷ್ಟು ಚಂದ ಇರ್ತೈತೆ ಅನ್ಲಿಕ್ಕ ನಮ್ಮ ರಂಗಣ್ಣ ಸರ್ ಹೇಳ್ತಾರ, ಕೇಳಬೇಕು. ಸಿದ್ದರಾಮಯ್ಯನವರ ಪುತ್ರ ಹೇಳ್ತಾರೆ, ಯತೀಂದ್ರ ಸಿದ್ದರಾಮಯ್ಯ ಮಂತ್ರಿಗಳು, ಇದು ಹಿಂದೂ ರಾಷ್ಟ್ರ ಆಗಬಾರದು, ಧರ್ಮದ ಆಧಾರದ ಮೇಲೆ ದೇಶ ಕಟ್ಟಲು ಸಾಧ್ಯವಿಲ್ಲ. ಯಾಕೆ? ಪಾಕಿಸ್ತಾನಕ್ಕೆ ಸಾಧ್ಯ ಇದೆಯಾ? ಟರ್ಕಿಗೆ ಸಾಧ್ಯ ಇದೆಯಾ? ಇರಾನಿಗೆ ಸಾಧ್ಯ ಇದೆಯಾ? ಪಾಕಿಸ್ತಾನಿ ಪ್ರೇಮಿಗಳಿದ್ದಾರಲ್ಲ ಕಾಂಗ್ರೆಸ್ನಲ್ಲಿ, ಕೇಳ್ಕೊಂಬನಿ ಹೋಗಿ ಅವರೆಲ್ಲ. ಅದಕ್ಕಾಗಲ್ಲ. ಧರ್ಮದ ಆಧಾರದಲ್ಲಿ ಕ್ರಿಶ್ಚಿಯನ್ ದೇಶ ಕಟ್ಬೋದಾ? ಹಿಂದೂ ದೇಶ ಮಾತ್ರ ಆಗಲ್ಲ. ಎಲ್ಲಿಂದ ಬಂದ್ರಿ ನೀವೆಲ್ಲ? ಇನ್ನು ಹಿಂದೂ ರಾಷ್ಟ್ರಕ್ಕೆ ನಮ್ಮ ವಿರೋಧವಿದೆ. ಇಟ್ಕೊಳ್ರಿ ವಿರೋಧ. ನಿಮ್ಮನ್ನು ಕೇಳ್ಬಿಟ್ಟು ಮಸಾಲೆ ಹರಿತಾರ ಇಲ್ಲಿ ಜನ. ಇಟ್ಕೊಳ್ಳಿ, ಯಾರು ಬೇಡ ಅಂದವರು. ತಂದೆ ತಾಯಿ ಇಲ್ಲಿಂದ ಅಧಿಕಾರವನ್ನು ಪಡ್ಕೊಂಡಂಥವರೆಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು ರಾಜಕಾರಣದಲ್ಲಿ. ನಾನು ಭಾಳ ಇದನ್ನು ಸೂಕ್ಷ್ಮವಾಗಿ ಹೇಳ್ಬೋದೇನೋ ಅಷ್ಟೇ. ಎಚ್ಚರಿಕೆಯಿಂದ ಇರಬೇಕು ಅವ್ರುಗಳು. ಸುಮ್ಮನೆ ಎಲ್ಲದಕ್ಕೂ ಎಲ್ಲನೂ ಹೇಳ್ಕೊಂಡು ಹೋಗ್ತಾ ಇದ್ರೆ ನಡೆಯಲ್ಲ ಅವ್ರದ್ದು ಮಾತುಗಳ ಮೇಲೆ. ಇನ್ನು ಸಂವಿಧಾನಾತ್ಮಕವಾಗಿ ನಾನು ಹೇಳ್ತಾ ಇದ್ದೀನಿ, ಏನು ಸಂವಿಧಾನದ ಜಾತಿ ವ್ಯವಸ್ಥೆ ಬಂದುಬಿಡುತ್ತಂತೆ. ಈಗಿರೋದು ಯಾವ ವ್ಯವಸ್ಥೆ? ಈಗಿರೋದು ಏನು ವ್ಯವಸ್ಥೆ? ನೀವು ಮಂತ್ರಿಗಿರಿ ಕೊಟ್ಟಿದ್ದಲ್ಲ, ಯಾವ ವ್ಯವಸ್ಥೆನಲ್ಲಿ ಜಾತಿ ಅಲ್ಲ. ಅವರೇ ಲಿಸ್ಟೇ ಬಿಡುಗಡೆ ಮಾಡ್ತಾರೆ, ಇಂತಿಂಥ ಸಮುದಾಯಕ್ಕೆ. ಮತ್ತೆ ಯಾವ ಜಾತಿ ವ್ಯವಸ್ಥೆ ಅಲ್ವಾ ಅದು? ಯಾಕ್ರಿ ಬುರುಡೆಗಳು ಸುಮ್ಮನೆ? ಇಂಥ ಬೋಳೆ ಜೀವನ ಯಾಕೆ ಬೇಕು ನಮಗೆ? ಬರೀ ಸುಮ್ಮನೆ ಕ್ಯಾಮ್ರಾಗಳ ಮುಂದೆ ನಿಂತ್ಕೊಂಡು ಸುಮ್ಮನೆ ಬಿಡ್ತಾ ಇರೋದಂತ. ಯಾರೇನಾರು ಹೇಳ್ಕೊಳ್ಳಿ, ಅದಾಗಬೇಕಾಗತ್ತೆ, ಒಂದಿನ ಆಗತ್ತೆ. ಆದರೆ ಅದರಲ್ಲಿ ಉಳಿದವರನ್ನು ದ್ವೇಷಿಸಬೇಕು ಅನ್ನೋದಿಲ್ಲ. ಇಲ್ಲ, ಇರಬಾರ್ದು, ಇರಬೇಕಾಗಿಲ್ಲ. ಕರೆಕ್ಟ್ ಅಷ್ಟೇ. ತಂದೆಗೆ 4 ಮಕ್ಕಳ ಪೈಕಿ ಒಂದು ಮಗುವಿನ ಬಗ್ಗೆ ಹೆಚ್ಚಿನ ಪ್ರೀತಿ ಇದೆ ಅಂತ ಕಾರಣಕ್ಕೆ 3 ಮಕ್ಕಳನ್ನು ಅವನು ವೈರಿತರ ನೋಡಲ್ಲ. ಹೌದು, ಅಷ್ಟೇ. ಇದುವೇ ಇದು ಅಷ್ಟೇ. ಇನ್ನು ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ಅಂಬೇಡ್ಕರ್ 3000 ವರ್ಷದ ಇರುವ ಧರ್ಮ ಕಾಪಾಡೋಕ್ಕೆ 100 ವರ್ಷದ ಸಂಘಟನೆ ಹೊರಟಿದೆ, RSS ಡ್ಯಾಶ್ ಸಾವರ್ಕರ್ ಹೇಳಿದ್ದಲ್ಲ. ಶಿವಾಜಿನ ಏನಂತ ಕರಿತೀರಿ? ಹೋಗಿ ಶಿವಸೇನೆ ಕೇಳ್ಕೊಂಬನ್ರಪ್ಪ, ಕಾಂಗ್ರೆಸ್ನವರು ನಿಮ್ಮ ಫ್ರೆಂಡ್ ತಾನೇ ಅವರು, ಕೇಳ್ಕೊಂಬನ್ರಪ್ಪ ಹೋಗಿ. ಹಿಂದೂ ಹೃದಯ ಸಾಮ್ರಾಟ್ ಯಾರಪ್ಪ? ಶಿವಾಜಿ. ಯಾರಪ್ಪ? ಶಿವಾಜಿ. ಶಿವಾಜಿ ಎಷ್ಟು ವರ್ಷದವನು? ಸಾವರ್ಕರ್ಗಿಂತ ಬಹಳ ಹಿಂದೆ ಇದ್ದ. ಶಿವಾಜಿದು ವೋಟಿಂಗ್ ರೈಟ್ ಒಂದು 18 ವರ್ಷ ಆಗಿರ್ಬೇಕಲ್ಲ. ನೋಡಿ, SIR ಅಲ್ಲಿ ಇದ್ದಾರಾ ಶಿವಾಜಿ? ಹಂಗಾರೆ ಯಾಕೆ ಹಿಂಗೆ ಹೇಳ್ತೀವಿ? ಶಿವಾಜಿದು ವಯಸ್ಸೆಷ್ಟು? ಯಾವ ಕಾಲಮಾನ ಅದು? 16ನೇ ಶತಮಾನ. ಮತ್ತೆ ಈಗ ಅಲ್ಲಿ ಕಂಪ್ಯಾರಿಸನ್ ಈಗ ಯಾಕೆ ಬಂತಂಗಾರೆ? ಈಗ ಅದನ್ನು ಹೇಳಿದವರೆಲ್ಲ ಬಕ್ರಾಗಳ ಕತೆಗಳ? ಸುಮ್ಮನೆ ನಿಮ್ಮ ಮುಖ್ಯಮಂತ್ರಿ ಒಂದು ಕಡೆ ಹೇಳ್ತಾರೆ, ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಹಿಂದೂಗಳನ್ನು ಗುತ್ತಿಗೆಗೆ ತಗೊಂಡ್ಬಿಟ್ಟು ಮಿಸ್ಯೂಸ್ ಮಾಡ್ಕೊಂಬಿಟ್ರು. ಕಾಂಗ್ರೆಸ್ ಒಂದು ಧರ್ಮನ ಗುತ್ತಿಗೆಗೆ ತಗೊಂಡು ಮಿಸ್ಯೂಸ್ ಮಾಡಿಲ್ವಾ? ಅದೇ ನೋಡ್ರಪ್ಪ, ಒಬ್ಬರ ಮೇಲೆ ಹೆಚ್ಚು ಪ್ರೀತಿ ಕಾಳಜಿ ಅದ ಅಂತಂದ ಮೇಲೆ ಇನ್ನೊಬ್ಬರನ್ನ ದ್ವೇಷ ಮಾಡ್ತೀವಿ ಅಂತ ಅರ್ಥ ಅಲ್ಲಲ್ಲ. ಎಷ್ಟು ಸರಳವಾದ ಭಾಷೆಯಲ್ಲಿ ಅರ್ಥ ಮಾಡ್ಸಾರ. ಇನ್ ಮೇಲೆ ದಯವಿಟ್ಟು ಯಾರು ಹಿಂದೂ ರಾಷ್ಟ್ರದ ಬಗ್ಗೆ ಇಲ್ಲ ಸಲ್ಲದ ನೆಗೆಟಿವ್ ಆಗಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ರಂಗಣ್ಣ ಸರ್ ಮಾತು ಅರ್ಥ ಆದ ಮೇಲೂ ಮತ್ ಹಿಂಗೆ ಮಾತಾಡ್ತೀರಂದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ.
ಇನ್ನು ಈ ಜಂತರ್ ಮಂತರ್ನ್ಯಾಗ ಏನ್ ನೀಟ್ ಪೇಪರ್ ಲೀಕ್ ಪ್ರತಿಭಟನೆ ನಡೀತಲ್ಲ ಅದ್ರಾಗ ಮತ್ತೊಂದು ಸುದ್ದಿ ಗೊತ್ತಾಗ್ಬಿಟ್ಟದ್ ನೋಡ್ರಪ್ಪ. ಅಲ್ಲಿ ನಡೆದಂತ ಜಂತರ್ ಮಂತರ್ನ್ಯಾಗ ನಡೆದಂತ ದಾಳಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಭಯೋತ್ಪಾದನಾ ಸಂಬಂಧಿತ ಚಟುವಟಿಕೆಗಳನ್ನ ನಡೆಸ್ಲಿಕ್ಕ ಅಲ್ಲಿನ ಸ್ಥಳೀಯ ಯುವಕರನ್ನ ನೇಮಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಂತ ಒಂದು ಭಯೋತ್ಪಾದನಾ ಜಾಲ ಈಗ ಬೇಧಿಸಾರ ಪೊಲೀಸ್ ಅಧಿಕಾರಿಗಳ ಪ್ರಾಥಮಿಕ ತನಿಖೆನಾಗ ಗೊತ್ತಾಗೈತಿ. ISI ಬೆಂಬಲಿತ 2 ಭಯೋತ್ಪಾದಕ ಜಾಲಗಳನ್ನ ಬೇಧಿಸ್ಯಾರೀಗ. ಇಲ್ಲಿ ಏನಂದ್ರ ಇವರು ಪೆಟ್ರೋಲ್ ಬಾಂಬ್ ಅನ್ನ ತಯಾರಿಸ್ತಿದ್ರು, ದಾಳಿ ನಡೆಸ್ಲಿಕ್ಕೆ ಪ್ರೇರೇಪಣೆ ನೀಡ್ಲಿಕ್ಕೆ ಅಲ್ಲಿನ ಯುವಕರನ್ನ ಬಳಸ್ಕೊಳ್ಳಿಕತ್ತಿದ್ರು. ಅದ್ರಾಗೂ ಜಂತರ್ ಮಂತರ್ನ ನಡಿಲಿಕತ್ತಿದ್ದಂತಹ ಪ್ರತಿಭಟನೆ ಟೈಮ್ನಾಗ್ನು ಅಲ್ಲಿ ಭಯೋತ್ಪಾದಕರು ಇದ್ರು ಅಂತ ಸುದ್ದಿ ಗೊತ್ತಾಗೈತಿ. ಇದ್ರಾಗ 4 ಮಂದಿ ಬಾಲಾಪರಾಧಿಗಳು ಅಂದ್ರೆ ಬಹಳ ಸಣ್ಣವರು ಅಷ್ಟಲ್ದೆ ಒಟ್ಟು 9 ಜನ ಆರೋಪಿಗಳನ್ನ ಅವ್ರೆಲ್ಲಾ ವೆಪನ್ಸ್ ಶಸ್ತ್ರಾಸ್ತ್ರ ಮದ್ದುಗುಂಡುಗಳು ಎಲ್ಲ ಇತ್ತು ಅರೆಸ್ಟ್ ಮಾಡ್ಯಾರ. ಈಗ ಇದು ವಿಷಯ ಗೊತ್ತಾಗೈತಿ. ಆದ್ರೆ ಈಗ ವಿಜಿತ್ ದೀಪ್ಗೆ ಮಾತು ಕೇಳ್ಬೇಕು ನೀವು. ಜಂತರ್ ಮಂತರ್ನ್ಯಾಗ ಪ್ರತಿಭಟನೆ ಮಾಡೋ ಟೈಮ್ನಾಗ ಡೆಲ್ಲಿ ಪೊಲೀಸರು ಯಾಕೆ ಹಿಂಗ ID ಕಾರ್ಡ್ ಕೇಳಲಿಕತ್ತಾರ ಅಂತ ಹೇಳಿ ದೊಡ್ಡದಾಗಿ ವಿರೋಧ ಮಾಡಿದ್ರು. ಅಲ್ಲ ಜಂತರ್ ಮಂತರ್ಗ್ ಬರ್ಬೇಕಂದ್ರೆ ಇವ್ರಿಗೇನ್ ಪಾಸ್ಪೋರ್ಟ್ ವೀಸಾ ID ಕಾರ್ಡ್ ಎಲ್ಲ ತೋರಿಸ್ಬೇಕಾ ಅಂತ ಹೇಳಿ ಒದ್ರಾಡಿದ್ರು. ಈಗ ಸುದ್ದಿ ಗೊತ್ತಾದ ಮೇಲೆ ಫುಲ್ ಉಲ್ಟಾ. ಅಲ್ಲ ದೆಹಲಿ ಪೊಲೀಸರು ಹಂಗಾದ್ರ ಅಲ್ಲಿ ಯಾಕೆ ID ಕಾರ್ಡ್ ನೋಡ್ಲಾರ್ದೆ ಚೆಕ್ ಮಾಡ್ಲಾರ್ದೆ ಯಾಕೆ ಒಳಗ್ ಬಿಟ್ಟಾರ ಅಂತ ಕೇಳ್ಲಿಕತ್ತಾರ ನೋಡ್ರಿ. ಭಾರಿ ವಿಚಿತ್ರದ ಬಿಡ್ರಿ, ಇಂಥವ್ರನ್ನ ಏನೂ ಮಾಡ್ಲಿಕ್ ಆಗೋದಿಲ್ಲ. ಅಲ್ಲ ಅದಕ್ಕ ಪುಣ್ಯಕ್ಕ ನೋಡ್ರಿ ನಾ ಅಷ್ಟಕ್ಕ ಮುಗೀತ್ ಕತಿ. ಇಲ್ಲ ಅಂದ್ರೆ ಈ ಪೊಲೀಸ್ ಏನ್ ಬೇದ್ಸಾರಲ್ಲ ಇವರೆಲ್ಲ ಪಂಜಾಬಿನ ಪೊಲೀಸರು. ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಐತಿ. ಇಲ್ಲ ಅಂದ್ರೆ ಇದೊಂದು ಸುಳ್ಳು ಸುದ್ದಿ ಅಂತ ಹೇಳಿಬಿಡ್ತಿದ್ರು. ಏನೋ ಯಾರಿಗ ಗೊತ್ತ ಹೇಳ್ರಿ. ಇನ್ನು ಒನ್ ಅಂಡ್ ಓನ್ಲಿ ರಾಹುಲ್ ಗಾಂಧಿ ದಿನ ಒಂದಿಲ್ಲ ಒಂದು ರೀತಿಯಲ್ಲಿ ಸುದ್ದಿ ಆಗಿಲ್ಲ ಅಂದ್ರೆ ನಿದ್ದಿನೇ ಹತ್ತಂಗ್ ಕಾಣುದಿಲ್ಲ. ಒಂದಲ್ಲ ಒಂದು ರೀತಿ ಟ್ರೋಲ್ ಆಗ್ಬೇಕಂದ್ರೆ ಮನಸ್ಸಿಗೆ ಸಮಾಧಾನ ಅನಿಸ್ತೈತಿ ನೋಡ್ರಿ. ಈಗ ಒಂದ್ ದಿನ ಏನಾರ ಕೇಳಿದ್ರೆ ಇನ್ನೊಂದ್ ಏನೋ ಸಂಬಂಧ ಇಲ್ಲಾರ್ದ ಮಾತಾಡಿ ನಗಸ್ಬಿಡುದು ಸುದ್ದಿ ಆಗುದು. ಮತ್ತೊಂದ್ ದಿನ ಫುಲ್ಲು ಸೈಲೆಂಟ್ ಆಗಿ ಟಾಪಿಕ್ ಚೇಂಜ್ ಮಾಡ್ಬಿಡುದು, ಅವಾಗ್ಲೂ ಸುದ್ದಿ ಆಗುದು. ಇನ್ನೊಂದ್ ದಿನ ತಂಗಿ ಜೋಡಿ ಮಳೆಯಾಗ ನೆನೆದು ಸುದ್ದಿ ಆಗುದು. ಈಗ ಸುದ್ದಿ ಆಗಿದ್ದು ಟ್ರೋಲ್ ಆಗಿದ್ದು ವಿಡಿಯೋ ನೋಡಿದ್ರೆ ಯಪ್ಪಾ ವಿಚಿತ್ರ ಅನ್ಸ್ಬಿಡ್ತೈತಿ. 140 रुपीज में अपनी बॉडी बेच रही हूँ सर. ಛೇ ಈ ಟ್ರೋಲ್ ವಿಡಿಯೋ ನೋಡ್ಬಿಟ್ರ ಪಾಪ ಸೋನಿಯಾ ಗಾಂಧಿ ಅವರಿಗೆ ಮನಸ್ಸಿಗೆ ಹತ್ತೈತಿ. ರಾಹುಲ್ ಗಾಂಧಿಗೆ ಇಷ್ಟು ವಯಸ್ಸಾದ್ರೂ ಯಾಕೆ ನಾ ಲಗ್ನ ಮಾಡ್ಲಿಲ್ಲ ಅಂತ ಹೇಳಿ ಬಹಳ ಮನಸ್ಸಿಗೆ ಹಚ್ಕೋತಾರ ಅವರು. ಅಲ್ಲ ಈಗ್ಲೂ ಸಮಯ ಮೀರಿಲ್ಲ ನೋಡ್ರಿ, ಸಾಧ್ಯವಾದ್ರ ಒಂದು ಲಗ್ನ ಮಾಡ್ಬಿಡ್ರಿ. ಪ್ರಧಾನಿ ಆಗ್ತಾರೋ ಬಿಡ್ತಾರೋ ಸಂಸಾರಿ ಆದ್ರೂ ಆಗ್ಲಿ ಅಂತೀನಿ ನಾನು. ನೀವೇನಂತೀರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ಬೇಕು ನನಗ. ಅಷ್ಟೇ ಅಲ್ರಪ್ಪ, ಇನ್ ಮೇಲೆ ಆಗಸ್ಟ್ ತಿಂಗಳು ಬಂದ್ರ ಬಹಳಷ್ಟು ಮಂದಿಗೆ ನಡುಕ ಅಂಜಿಕೆ ಶುರು ಹಚ್ಕೋತೈತಿ ನೋಡ್ರಿ. ಯಾಕಂದ್ರ ಕೇಂದ್ರ ಗೃಹ ಮಂತ್ರಿ ಮೋಟಾ ಭಾಯ್ ಅಮಿತ್ ಶಾ ಆಗಸ್ಟ್ ತಿಂಗಳು ಬಂದ್ರ ಇನ್ನೇನು ಹೊಸದು ಶುರು ಮಾಡಿಬಿಡ್ತಾರೇನೋ ಅಂತ ಹೇಳಿ ಬಹಳ ಮಂದಿ ಅಂಜಲಿತಾರ. ಯಾಕಂದ್ರ ನೋಡ್ರಿ ನೀವು 2019 ಆಗಸ್ಟ್ 5ನೇ ತಾರೀಕು ಆರ್ಟಿಕಲ್ 370 ರದ್ದು ಮಾಡಿದ್ರು. ಅದೇ 2020 ಆಗಸ್ಟ್ 5ನೇ ತಾರೀಕು ರಾಮ ಮಂದಿರಕ್ಕೆ ಭೂಮಿ ಪೂಜೆ ನಡೀತು. ಈಗ 2026 ಆಗಸ್ಟ್ 5ನೇ ತಾರೀಕು FCRA ಬಿಲ್ ಬಗ್ಗೆ ಏನ್ ಮುಂದೆ ಆಗಸ್ಟ್ 5ನೇ ತಾರೀಕು ನನಗ ಅನಿಸ್ಲಿಕ್ಕತ್ತದ ಸುಮ್ಮ ಅಮಿತ್ ಶಾ ಅವ್ರದ್ದು ರಾಷ್ಟ್ರೀಯ ದಿನ ಅಂತ ಹೇಳಿ ಯಾಕೆ ಆಚರಣೆ ಮಾಡಬಾರ್ದು ಅಂತ ಹೇಳಿ ಬಹಳ ಮಂದಿ ಅದನ್ನ ಕೇಳಲಿಕತ್ತಾರ. ನಿಮಗೇನ್ ಅನಿಸ್ತದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.